ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ, ಲೈಕ್ ವಿತೌಟ್ ಫೌಂಡೇಶನ್ ಹೇಗೆ ಮೇಕಪ್ ಮಾಡೋದು ಅಂತ. ಹಾಗೆ ಸ್ವಲ್ಪ ನಂದು ಡ್ರೆಸ್ಸು ಜಿಗ ಜಿಗ ಅಂತ ಇರುತ್ತೆ, ಇಗ್ನೋರ್ ಮಾಡಿ. ನನಗೆ ಒಂಥರ ಫೀಲ್ ಆಗ್ತಾಯಿತ್ತು, ಏನೋ ದುಮ್ರಾಟಕ್ಕೆ ಹಾಕ್ಕೊಂಡಿರ್ತಾರಲ್ಲ ಆ ಥರ ಇದೆ ಅಲ್ವಾ ಅಂತ. ಬಟ್ ಸ್ಟಿಲ್ ಇಟ್ಸ್ ಓಕೆ, ತೊಗೊಂಡಿರೋದೇ ಹೌದು, ಹಾಕ್ಕೊಳ್ಳೇಬೇಕಲ್ವಾ, ಇಲ್ಲಾಂದರೆ ಕಾಸು ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೆ, ಸೊ ಅದಕ್ಕೋಸ್ಕರ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ವಿಡಿಯೋ ಒಳಗೆ ಹೋಗೋಣ. ಸೊ ನಾನು ಫಸ್ಟು ಲೋಟಸ್ ಅವ್ರದ್ದು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರೋಸ್ ವಾಟರ್, ಸೊ ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ಸ್ಕಿನ್ ಪ್ರೆಪ್ ಮಾಡೋದಕ್ಕೆ ಒಂದು ಬೇಸ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಯೋಟಿಕ್ ಅವ್ರದ್ದು. ಸೊ ನನ್ನದು ನ್ಯೂಟ್ರಿಜನ ಸ್ವಲ್ಪ ಖಾಲಿ ಆಗೋಕ್ಕೆ ಬರ್ತಾಯಿದೆ, ಸೊ ಅದಕ್ಕೆ ಇದನ್ನು ಸ್ವಲ್ಪ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಇದು ಚೆನ್ನಾಗಿ ನನಗೆ ವರ್ಕ್ ಆಯಿತು. ಸೊ ಯಾರಿಗೆಲ್ಲ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಬೇಕು ಅಂತ ಅಂದ್ಕೊಂಡಿರ್ತೀರ, ಅವರು ಬೇಕಾದರೆ ನ್ಯೂಟ್ರಿಜನ ಯೂಸ್ ಮಾಡ್ಬೋದು. ಬಯೋಟಿಕ್ ಬಂದುಬಿಟ್ಟು ಸ್ವಲ್ಪ ಆಯಿಲ್ ಸೈಡ್ ಇರುತ್ತೆ, ಲೈಕ್ ನಿಮ್ಮದು ಆಲ್ರೆಡಿ ಆಯಿಲ್ ಫೇಸ್ ಆಗಿದ್ದರೆ ಇದು ಸ್ವಲ್ಪ ಇನ್ನೂ ಆಯಿಲಿ ಅನಿಸುತ್ತೆ. ಬಟ್ ಸ್ಟಿಲ್ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡ್ಬೋದು. ಹಿಂದೆ ನರೇಶ್ ಇದ್ದಾರೆ, ಸೊ ಇಗ್ನೋರ್ ಮಾಡಿಬಿಡಿ. ಹಾಗೆ ಇಲ್ಲಿ ನಾನು ಇನ್ಸೈಟ್ ಅವ್ರದ್ದು ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾನೇ ಇದ್ದ, ಏನೇನೋ ತೊಗೊಳ್ಳೋದು ಅದು ಇದು ಅಂತ ಅಂದ್ಕೊಂಡು. ಅದೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟು ಹೊಟ್ಟೆ ಒಳಗೆ ಹಾಕ್ಕೊಂಬಿಡಿ. ಅದಾದಮೇಲೆ ನಾನು ಇಲ್ಲಿ ಯಾವುದಿದು ಫೇಸಸ್ ಕೆನಡಾ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನಂದು ಮೋಸ್ಟ್ ಫೇವ್ರೆಟ್ ಪ್ರೈಮರ್ ಅಂತಲೇ ಹೇಳ್ಬೋದು, ಎಲ್ಲ ಥರ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಸೊ ನೀವು ಬಜೆಟ್ ಫ್ರೆಂಡ್ಲಿ ಆಗಿ ತೊಗೊಳ್ಬೇಕು ಅನ್ನೋ ಥರ ಇದ್ದರೆ ಇದನ್ನ ತೊಗೊಳ್ಬೋದು ಪ್ರೈಮರ್ನ. ಹಾಗೆ ನೆಕ್ಸ್ಟ್ ನಾನು ಎಲೆಗಲ್ ಅವ್ರದ್ದು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಬಜೆಟ್ ಫ್ರೆಂಡ್ಲಿನೇ ಇದೆ. ಆಲ್ಮೋಸ್ಟ್ ನಾನು ಮಾಡೋ ವೀಡಿಯೋಸಲ್ಲೆಲ್ಲ ನೀವು ನೋಡ್ಬೋದು, ಎಲ್ಲ ಬಜೆಟ್ ಫ್ರೆಂಡ್ಲಿ ಇರೋದನ್ನೇ ನಾನು ತೋರಿಸ್ತೀನಿ. ಹಾಗೆ ನಾನು ಈ ಆರೆಂಜ್ ಕರೆಕ್ಟರ್ನ ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನು ಡಾರ್ಕ್ ಸರ್ಕಲ್ ಎಲ್ಲ ಇದೆ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಯಾವುದೇ ಥರ ಬ್ರಷ್ ಯೂಸ್ ಮಾಡ್ತಾ ಇಲ್ಲ, ಬ್ಲೆಂಡ್ ಮಾಡೋದಕ್ಕೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ನೋ ಫೌಂಡೇಶನ್ ಲುಕ್ ಏನಕ್ಕೆ ಹೇಳಿದೆ ಅಂದರೆ, ನಾನು ಆಲ್ಮೋಸ್ಟ್ ಎಲ್ಲಾದರೂ ಆಚೆ ಕ್ವಿಕ್ಕಾಗಿ ಹೋಗಬೇಕಂದ್ರೆ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, ಹೆವಿ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಯಾವಾಗೂ ಪ್ರೈಮರ್ನೇ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಪ್ಯೂರ್ ಬೇಜ್, ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ನಾನು ಫೌಂಡೇಶನ್ ಆಗಿ ಯೂಸ್ ಮಾಡ್ತೀನಿ ಫುಲ್ ಫೇಸ್ಗೂ. ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಎಲ್ಲೆಲ್ಲಿ ಆರೆಂಜ್ ಕರೆಕ್ಟರ್ನ ನಾನು ಅಪ್ಲೈ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿಕೊಂಡು ಮಿಕ್ಕಿರೋ ಜಾಗದಲ್ಲಿ ನಾನು ನಾರ್ಮಲ್ ಡಾಟ್ ಥರ ಅದರಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಬ್ಯೂಟಿ ಬ್ಲೆಂಡರಲ್ಲಿ ನಾನು ಟ್ಯಾಪ್ ಮೋಷನಲ್ಲಿ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಫಾಸ್ಟಾಗಿ ತೋರಿಸಿರೋದ್ರಿಂದ ರಬ್ ಮಾಡಿರೋ ಥರ ಅನಿಸ್ಬೋದು, ಬಟ್ ನಾನಿಲ್ಲಿ ಟ್ಯಾಪ್ ಮೋಷನಲ್ಲೇ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಕೈಯಲ್ಲೇ ಯೂಸ್ ಮಾಡ್ತೀನಿ, ಬಟ್ ಒಂದೊಂದು ಸಲ ಏನು ಮಾಡಿಬಿಡ್ತೀನಿ, ಫೌಂಡೇಶನ್ ಎಲ್ಲ ಹಿಂಗೆ ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತೀನಿ, ಅದಲ್ಲೇ ವೈಟ್ ಪ್ಯಾಚಿ ಥರ ಇರುತ್ತೆ. ಸೊ ಅದಕ್ಕೆ ಈ ಸಲ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡೆ. ಹಾಗೆ ಇದು ಆಬ್ವಿಯಸ್ಲಿ ಗೊತ್ತಿರುತ್ತಲ್ವ, ನಾನು ಬ್ಲಷ್ ಮ್ಯಾಕ್ ಲಿಪ್ಸ್ಟಿಕ್ ಅವ್ರದ್ದನ್ನ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಯಾವಾಗೂ. ಸೊ ಇವಾಗ ಮತ್ತೆ ಏನೋ ಲ್ಯಾಕ್ಮೆ ಲಿಪ್ಸ್ಟಿಕ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಹೇಗಿರುತ್ತೆ ಅಂತ. ಸೊ ಅದನ್ನು ಕೂಡ ನಾನು ಬ್ಯೂಟಿ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ರ್ಯಾಂಡ್ ಯಾವುದು ಅಂತ ಗೊತ್ತಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಗೆಟ್ ರೆಡಿ ವಿತ್ ಮೀ ಮಾಡುವಾಗ ಹಾಕ್ತೀನಿ. ಸೊ ಅದನ್ನು ಒಂದು ಸ್ಪಾಂಜಲ್ಲಿ ರಬ್ ಮಾಡ್ಕೊಂಬಿಟ್ಟು, ಏನಕ್ಕೆ ಅಂದರೆ ಒಂದೇ ಸಲ ಫುಲ್ಲು ಹಾಕ್ಕೊಂಡ್ಬಿಟ್ರೆ ಅಂಡರ್ ಐಯಲ್ಲಿ ನಿಮಗೆ ಪ್ಯಾಚಿ ಪೌಡ್ರಿ ಥರ ಇರುತ್ತೆ. ಸೊ ಒಂದು ಸಲ ಪೌಡರ್ನ ಎತ್ಕೊಂಡು ಕೈಯಲ್ಲಿ ರಬ್ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಫುಲ್ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ಮಿಕ್ಕಿರೋ ಪೌಡರ್ನೆಲ್ಲ ಹಾಗೆ ಫೇಸ್ ಫುಲ್ಲು ಹಾಗೆ ಟ್ಯಾಪ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ, ಇನ್ಸೈಟ್ ಅವ್ರದ್ದು ಫಿಕ್ಸರ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಇದು ಕೂಡ ಬಜೆಟ್ ಫ್ರೆಂಡ್ಲಿನೇ ಇದೆ. ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ನಿಮಗೆ ಏನಾದ್ರು ನೋ ಮೇಕಪ್ ಲುಕ್ ಬೇಕು ಅನ್ನೋ ಥರ ಇದ್ದರೆ, ಹೆವಿ ಮೇಕಪ್ ಬೇಡ ಅನ್ನೋ ಥರ ಇದ್ದರೆ ಇದು ನಿಮಗೆ ವರ್ಕ್ ಆಗುತ್ತೆ. ಹಾಗೆ ಸೆಟ್ಟಿಂಗ್ ಸ್ಪ್ರೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನಾದರೂ ಮೇಕಪ್ ಮಾಡ್ತಾ ಇದ್ದೀರಾ ಅಂತ ಅಂದರೆ. ನೆಕ್ಸ್ಟ್ ನಾನು ಇಲ್ಲಿ ಹುಡಾ ಬ್ಯೂಟಿದು ಒಂದು ಪ್ಯಾಲೆಟ್ ತೊಗೊಂಡಿದ್ದೀನಿ, ಅದರಲ್ಲಿ ನ್ಯೂಡ್ ಶೇಡ್ ಒಂದು ಇದನ್ನು ತೊಗೊಂಡ್ಬಿಟ್ಟು
ನ್ಯೂಡ್ ಶೇಡ್ ಅಲ್ಲ, ಬ್ಲ್ಯಾಕ್ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡು ನಾನು ಐಬ್ರೋ ಫಿಲ್ಲರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಅವತ್ತೇನಕ್ಕೆ ನಾನು ಐಬ್ರೋ ಫಿಲ್ಲರ್ ಯೂಸ್ ಮಾಡಿಲ್ಲ, ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡೆ ಅಂತ ನನಗೆ ಇವಾಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಯಾರ ಹತ್ರನಾದರೂ ಒಂದು ಪ್ಯಾಲೆಟ್ ಇದೆ, ಐ ಶ್ಯಾಡೋ ಪ್ಯಾಲೆಟ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನೇ ಬೇಕಾದರೆ ಐಬ್ರೋ ಫಿಲ್ಲರ್ ಆಗಿ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಪ್ಯಾಲೆಟ್ ಆಗಿ ಯೂಸ್ ಮಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಕಿರ್ಸ್ತಾ ಇದ್ದಾನೆ, ಪ್ಲೀಸ್ ಇಗ್ನೋರ್ ಮಾಡಿ. ಹಾಗೆ ನಾನು ಮತ್ತೆ ಅದರಲ್ಲಿ ಒಂದು ಬ್ರೌನ್ ಐ ಶ್ಯಾಡೋ ತೊಗೊಂಡ್ಬಿಟ್ಟು ಫುಲ್ ಐಲಿಡ್ ಫುಲ್ಲು ನಾನು ಅದರಲ್ಲೇ ಇದು ಮಾಡ್ಕೊಂಡಿದ್ದೀನಿ. ತುಂಬ ಕಿರ್ಚುತ್ತಾ ಇದ್ದಾನೆ, ಇಗ್ನೋರ್ ಮಾಡಿ. ಹಾಗೆ ನೆಕ್ಸ್ಟ್ ಅದನ್ನೇ ನಾನು ಫುಲ್ ರೌಂಡ್ ಫ್ಲಫಿ ಬ್ರಷ್ ತೊಗೊಂಡು ರೌಂಡ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಮಾಡಿದೆ ಅಂತ. ಸೊ ಆ ಥರ ಫುಲ್ ಐಲಿಡ್ ಫುಲ್ಲು ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನು ಶಿಮ್ಮರ್ ಅದು ಇದು ಏನು ಯೂಸ್ ಮಾಡಿಲ್ಲ ನಾನು ಇಲ್ಲಿ. ಜಸ್ಟ್ ಒಂದು ಶ್ಯಾಡೋ ಎಫೆಕ್ಟ್ ಬೇಕು ಅನ್ನೋದಕ್ಕೋಸ್ಕರ ಆ ಥರ ಮಾಡಿದೆ. ಹಾಗೆ ನಾನು ಐಬ್ರೋ ಫಿಲ್ ಮಾಡಿದ್ನಲ್ವ, ಅದೇ ಬ್ರಷಿಂದ ಐಲೈನರ್ ಆಗಿ ಬ್ಲ್ಯಾಕ್ ಐ ಶ್ಯಾಡೋನೇ ನಾನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಫೇಸಸ್ ಕೆನಡಾ ಅವ್ರದ್ದು ನನ್ನ ಮೋಸ್ಟ್ ಫೇವ್ರೆಟ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಐಲೈನರ್ನೇ ಆಲ್ಮೋಸ್ಟ್ ಯಾವಾಗೂ ಕಾಜಲಾಗಿ ಯೂಸ್ ಮಾಡ್ತೀನಿ. ಬಟ್ ಯಾವಾಗಾದರೂ ಬೇಕು ಅನ್ನೋ ಥರ ಇದ್ದರೆ ನಾನು ಫೇಸಸ್ ಕೆನಡಾ ಕಾಜಲ್ನ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕಾಜಲ್ ಯಾವಾಗಾದರೂ ಯೂಸ್ ಮಾಡಾದಮೇಲೆ ಬ್ಲ್ಯಾಕ್ ಐ ಶ್ಯಾಡೋ ಇಲ್ಲಾಂದರೆ ಡಾರ್ಕ್ ಬ್ರೌನ್ ಐ ಶ್ಯಾಡೋನ ಸ್ವಲ್ಪ ಇದು ಮಾಡ್ಕೊಳ್ಳಿ, ಲೈಕ್ ಅಂಡರ್ ಐಯಲ್ಲಿ ಸ್ಮಜ್ ಮಾಡ್ಕೊಳ್ಳಿ. ಸೊ ಆವಾಗ ಕಾಜಲ್ ಸ್ಮಜ್ ಆಗಲ್ಲ. ಇಲ್ಲಾಂದರೆ ಆ ಕಾಜಲ್ ಮೇಲೆ ಒಂದ್ಸಲ ಐಲೈನರ್ನ ಲೈಟಾಗಿ ಅಪ್ಲೈ ಮಾಡೋದ್ರಿಂದ ಕಾಜಲ್ಲು ಸ್ಮಜ್ ಆಗೋದಿಲ್ಲ. ಸೊ ಇಲ್ಲಿ ನಾನು ಲ್ಯಾಶಸ್ ಕರ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನರೇಶ್ ಬಂದು ಅವಾಗವಾಗ ಡಿಸ್ಟರ್ಬ್ ಮಾಡ್ತಾನೇ ಇದ್ದ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಒಂದೇ ಟೈಮಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅವನಿಗೂ ಕೆಲಸ ಇರುತ್ತೆ, ಅವನು ರೆಡಿ ಆಗಬೇಕಿತ್ತು ಮದುವೆಗೆ. ಸೊ ಅದಕ್ಕೆ ಅವಾಗವಾಗ ಆ ಕಡೆ ಈ ಕಡೆ ಅಂದ್ಕೊಂಡು ಓಡಾಡ್ಕೊಂಡೇ ಇದ್ದ. ಸೊ ಇಲ್ಲಿ ನಾನು ಲ್ಯಾಶಸ್ ಕರ್ಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಯೂಸ್ ಮಾಡೋಕ್ಕೆ ಬರೋರು ಮಾತ್ರ ಯೂಸ್ ಮಾಡಿ. ಸೊ ಒಂದೊಂದು ಸಲ ಸ್ಕಿನ್ನಿಗೆ ಟಚ್ ಆದರೆ ತುಂಬ ಇದಾಗುತ್ತೆ. ಆದರೆ ಇನ್ನೊಂದು ಏನಂದರೆ ಯಾವತ್ತೂ ಮಸ್ಕಾರನ ಅಪ್ಲೈ ಮಾಡಾದಮೇಲೆ ಲ್ಯಾಶಸ್ ಕರ್ಲನ್ನು ಯೂಸ್ ಮಾಡಬಾರ್ದು. ಬಟ್ ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ನನಗೇನು ಅನ್ನಿಸ್ತು ಅಂದರೆ ಮಸ್ಕಾರ ಅಪ್ಲೈ ಮಾಡಾದ್ಮೇಲೆ ಲ್ಯಾಶಸ್ ಕರ್ಲ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಲ್ಯಾಶಸು ಕಿತ್ಕೊಂಡು ಬರುತ್ತೆ, ಲೈಕ್ ಬಿದ್ದೋಗುತ್ತೆ ಅಂತ ಫೀಲ್ ಆಯಿತು. ಬಟ್ ಗೊತ್ತಿಲ್ಲ, ನಿಮ್ಗೇನಾದರೂ ವರ್ಕ್ ಆಗ್ತಾಯಿದ್ರೆ ಅದೇ ಥರ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ವಾಟ್ ಈಸ್ ದ್ಯಾಟ್ ಝುಡಿಯೋಯಿಂದ ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ನ, ಬ್ರೌನ್ ಕಲರ್ ಲಿಪ್ಸ್ಟಿಕ್ನ ನಾನು ಲಿಪ್ ಲೈನರ್ ಆಗಿ ಯೂಸ್ ಮಾಡಿಕೊಂಡು ಮ್ಯಾಕ್ ಲಿಪ್ಸ್ಟಿಕ್ ಬ್ಲಷ್ ಆಗಿ ಯೂಸ್ ಮಾಡಿದ್ನಲ್ಲ, ಅದೇ ಸೇಮ್ ಲಿಪ್ಸ್ಟಿಕ್ನ ನಾನು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ ನಾರ್ಮಲಾಗಿ. ಸೊ ಯಾಕೋ ಆ ಬ್ರೌನ್ ಲಿಪ್ಸ್ಟಿಕ್ಕು ಸ್ವಲ್ಪ ನನಗೆ ಲಿಪ್ ಲೈನರಾಗಿ ಯೂಸ್ ಮಾಡಿದ್ದು ಯಾಕೋ ಅಷ್ಟು ಚೆನ್ನಾಗಿ ಪಾಪ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಒಂದು ಬ್ರೌನ್ ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಕಲರ್ ಲಿಪ್ ಲೈನರ್ನ ತೊಗೊಂಡು ಅದನ್ನು ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಪೌಡರ್ನ ಎತ್ಕೊಂಡು ಅಂಡರ್ ಐಯಲ್ಲಿ ಎಲ್ಲ ಟ್ಯಾಪ್ ಮಾಡಿಕೊಂಡು ಇದು ಮಾಡಿಕೊಂಡೆ, ಸೆಟ್ ಮಾಡಿಕೊಂಡೆ. ಸೊ ಇದೇ ನಂದು ಫೈನಲ್ ಲುಕ್ ಗೈಸ್. ಒಂದು ಸ್ಟಿಕ್ಕರ್ ಇಟ್ಕೊಂಡು ಬರ್ತೀನಿ. ಸೊ ದಿಸ್ ಈಸ್ ಹೌ ಇಟ್ ವೆಂಟ್. ಸೊ ಇದು ನೋ ಮೇಕಪ್ ಲುಕ್ ಅಂತ ಅಂದ್ಕೊಳ್ಬೋದು, ಇಲ್ಲ ಅಂದರೆ ಹೆವಿ ಮೇಕಪ್ ಅಂತಲೂ ಅಂದ್ಕೊಳ್ಬೋದು. ಸೊ ಇದು ನಂದು ಫೈನಲ್ ಲುಕ್. ನಂದು ಡ್ರೆಸ್ನ ಫುಲ್ ಇಗ್ನೋರ್ ಮಾಡಿ, ಬಟ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಬಟ್ ನನಗೊಂಥರ ಫೀಲ್ ಆಗ್ತಾಯಿತ್ತು. ಬಟ್ ತೊಗೊಂಬಿಟ್ಟಿದ್ದೆ, ಹಾಕೋಬೇಕು ಯಾವುದಾದ್ರೂ ಒಂದು ಎಲ್ಲಾದರೂ ಹೋಗುವಾಗ ಹಾಕ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಸೊ ಹಾಗೆ ನೆಕ್ಸ್ಟು ಒಂದು ಕ್ಲಿಪ್ಸ್ ತೊಗೊಂಡೆ, ಮದುವೆ ಮನೆಯದು, ಕ್ರಿಶ್ಚಿಯನ್ ಅವ್ರದ್ದು ಮದುವೆ ಇದು. ಸೊ ಅದಕ್ಕೆ ನಾನ್ ವೆಜ್ ಹಾಕಿದ್ರು. ಸ್ವಲ್ಪ ಜಾಸ್ತಿನೇ ವೀಡಿಯೋ ಮಾಡಿದ್ದೆ, ಯಾವುದೋ ವೀಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಈ ವಿಡಿಯೋನು ಡಿಲೀಟ್ ಮಾಡಿಬಿಟ್ಟೆ, ತುಂಬ ಬೇಜಾರಾಗೋಯಿತು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಇನ್ನು ಅಪ್ಕಮಿಂಗ್ ವೀಡಿಯೋಸ್ಗೆಲ್ಲ ವೆಯ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.